ನಮಸ್ಕಾರ ಸ್ನೇಹಿತರು, ಮುಂಜಾನೆ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಅದರ ಸ್ವಾಗತ. ಸ್ನೇಹಿತರೆ, ಇಂದಿನ ಮುಂಜಾನೆಯ ವಾತಾವರಣ ಬಹಳ ಪ್ರಶಸ್ತವಾಗಿದೆ. ಸಾಕಷ್ಟು ಮಳೆ ಬಂದು ಇಳೆ ತಂಪಾಗಿದ್ದಾಳೆ. ಬಹಳ ಪ್ರಶಸ್ತವಾದ ವಾತಾವರಣ ಮುಂಜಾನೆಯ ನಡಿಗೆಗೆ. ಸ್ನೇಹಿತರೆ, ಇಂದಿನ ಮುಂಜಾನೆಯ ನಡಿಗೆಯಲ್ಲಿ ಒಂದಿಷ್ಟು ಮಾತು. ಸ್ನೇಹಿತರೆ, ಅದು ಇವತ್ತಿನ ಸಬ್ಜೆಕ್ಟು ಲಂಗೋಟಿ. ಲಂಗೋಟಿಯನ್ನು ನಮ್ಮ ಮಂಗಳೂರು ಪ್ರಾಂತ್ಯದಲ್ಲಿ ಆಡುವ ಭಾಷೆ ತುಳು ಭಾಷೆಯಲ್ಲಿ ಕೋಮಣ ಅಂತ ಕರೀತಾರೆ. ಇನ್ನು ಸ್ವಲ್ಪ ಎತ್ತರದ ಭಾಷೆಯಲ್ಲಿ ಅದನ್ನು ಕರಿಬೇಕಾದ್ರೆ ಕೌಪೀನ ಅಂತ ಕೂಡ ಕರೀತಾರೆ. ಈ ಕೌಪೀನದ ಬಗ್ಗೆ, ಲಂಗೋಟಿಯ ಬಗ್ಗೆ ದಾಸರು ರಚಿಸಿದಂತಹ ರಚನೆ ನೀವು ಕೇಳಿರ್ಬೋದು. ವಿದ್ಯಾಭೂಷಣರು ಇದನ್ನು ಸೊಗಸಾಗಿ ಹಾಡಿರುವಂಥರು. ಇವತ್ತಿನ ಮುಂಜಾನೆಯಲ್ಲಿ ಈ ಕೌಪೀನದ ಬಗ್ಗೆ ನನ್ನನ್ನು ಸುಮಾರು ಒಂದು 50 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಯಿತು. ನಿಮ್ಮನ್ನು ಕೂಡ ಈಗ ನಾನು 50 ವರ್ಷಗಳ ಕಾಲಮಿತಿಯ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. 50 ವರ್ಷಗಳ ಹಿಂದೆ ನಾನು ಮಗು ಇದ್ದಾಗ ಈ ಕೌಪೀನದ ಮಹತ್ವ ಬಹಳ ಇತ್ತು. ಕೌಪೀನ ಉಡುವಂಥದ್ದು ಸರ್ವೇ ಸಾಮಾನ್ಯವಾಗಿತ್ತು. ಗಂಡು ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅವರ ಉಡುಗೆಯ ಪ್ರಥಮ ವಸ್ತು ಲಂಗೋಟಿ. ನಾಚಿಕೆ ಶುರು ಆಗುವಂತಹ ವಯ ಬಂದಾಗ ಮಕ್ಕಳಿಗೆ ಕೋಮಣ ತೊಡಿಸ್ತಿದ್ರು. ಲಂಗೋಟಿ, ಕೌಪೀನ ಅದು ಬಹಳ ಅಗ್ಗದಲ್ಲಿ ಸಿಗುವಂತಹ ವಸ್ತ್ರ. ಖರ್ಚಿಲ್ಲ ಅದಕ್ಕೆ. ಅಂಗಡಿಯಲ್ಲಿ ತಗೊಂಡು ಬರುವಂಥದ್ದು ಇರಲಿಲ್ಲ ಆಗ. ಯಾವುದೋ ಪಂಚೆ ಅಥವಾ ಟವಲ್ ಹಳೇದಾದಾಗ ಅದನ್ನು ತುಂಡು ಮಾಡಿ ಕೌಪೀನಗಳನ್ನು ಮಾಡಲಾಗ್ತಿತ್ತು. ಕೌಪೀನ ಮಾನವನ್ನ ಉಳಿಸುವಂತಹ ಅತಿ ಅಗ್ಗದಲ್ಲಿ ಸಿಗುವಂತಹ ವಸ್ತು. ಹಾಗೆ ದಾಸರು ಇದನ್ನು ಬಹಳ ಸೊಗಸಾಗಿ ವರ್ಣಿಸಿದರು. ಲಂಗೋಟಿ ಬಲು ಒಳ್ಳೆ ದಣ್ಣ. ಹೇಗಿದೆ ನೋಡಿ, ದಾಸರೇ ಹೇಳಿದರು ಲಂಗೋಟಿ ಬಲುದೊಳ್ಳೆ ದಣ್ಣ ಅಂತ. ಲಂಗೋಟಿ ಹಂಗಿಲ್ಲದೆ ಮಡಿಗೆ ಒದಗುವಂಥದ್ದು ಅಂತ ಹೇಳಿದರು. ಜಲ್ದಿ ಒಣಗ್ತದೆ. ಸ್ವಲ್ಪ ಬಿಸಿಲಿನಲ್ಲಿ ಅಥವಾ ಗಾಳಿಯಲ್ಲಿ ಒಣ ಹಾಕಿದರೆ ಜಲ್ದಿ ಒಣಗುವಂತಹ ವಸ್ತು. ಹಾಗಾಗಿ ಇದರ ಮಹತ್ವ ಬಹಳ. ಹಾಗೆ ನೋಡಿ, ಬೈರಾಗಿಗಳಿಗೆ ಭಾಗ್ಯ ಇದು ಅಂತ ಹೇಳ್ತಾರೆ ನೋಡಿ. ಹಾಗೆ ನಡುಗುವ ಸಮಯಕ್ಕೆ ಮಡಿಗೆ ಒದಗುವಂಥದ್ದು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಗೆ ನೋಡಿ, ಜಿತಮನ ಸನ್ಯಾಸಿಗಳಿಗೆ ಇದು ಕೌಪೀನ. ಹಾಗೆ ಅತಿಶಯವಿದು ನಾರದರಿಗೆ ಅಂತ. ಗತಿ ಇಲ್ಲದವರಿಗೆ ಮಿತವಾಗಿ ಇರುವಂಥದ್ದು ಅಂತ ಕೂಡ ಹೇಳಿದ್ದಾರೆ. ವೃತವುಳ್ಳ ಬ್ರಹ್ಮಚಾರಿಗೆ ಬಹಳ ಮುಖ್ಯ ಇದು. ಹೀಗೆ
ಕೌಪೀನದ ಬಗ್ಗೆ ಬಹಳ ವರ್ಣನೆ ಮಾಡಿದರು. ಆದರೆ ಇದನ್ನು ನೋಡಿ ದೃಢಭಕ್ತ ಬಲಿ ಚಕ್ರವರ್ತಿಗೆ ಮೀಟ್ ಮಾಡುವಾಗ ಒಡೆಯ ಶ್ರೀ ಪುರಂದರ ವಿಠಲ ಧರಿಸಿದಂಥದ್ದು ಲಂಗೋಟಿ. ಹೀಗೆ ಸುಂದರವಾಗಿ ಪೋಣಿಸಿದ್ದಾರೆ ಈ ಒಂದು ಕೌಪೀನದ ಬಗ್ಗೆ, ಲಂಗೋಟಿಯ ಬಗ್ಗೆ ಮಾತುಗಳನ್ನು ದಾಸವರೇಣ್ಯರು. ವಿದ್ಯಾಭೂಷಣರು ಅದನ್ನು ಬಹಳ ಸೊಗಸಾಗಿ ಅಂದವಾಗಿ ಹಾಡಿದ್ದಾರೆ. ಯಾಕಂದರೆ ಆಗ 50 ವರ್ಷಗಳ ಹಿಂದೆ ನಾನು ಮಾತಾಡ್ತಿರೋದು, ನೀವು ಆವಾಗಿನ ಅನುಭವ. ಆಗ ಈ ಕಾಚಾಗಳು, ಚಡ್ಡಿಗಳು ಇದರ ಕಾಲ ಅಲ್ಲ ಅದು. ಬಡವರಿಗೆ, ಮಕ್ಕಳಿಗೆ ಕೋಮಣ, ಕೌಪೀನ, ಲಂಗೋಟಿ ಉಡಿಸುವಂಥದ್ದು. ಅದು ಶಾಲೆಗೆ ಹೋಗುವಾಗ ಕೂಡ ಬಡ ಮಕ್ಕಳು ಕೌಪೀನ ಧರಿಸ್ತಿದ್ರು. ನನಗೆ ನೆನಪಿದೆ, 50 ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಒಂದು ಸಣ್ಣ ಪೇಟೆ ಇದೆ. ಅಲ್ಲಿ ಒಂದಿಷ್ಟು ಅಂಗಡಿಗಳು, ಒಂದೆರಡು ಹೋಟೆಲುಗಳು, ಹಾಗೆ ಒಂದೆರಡು ಕ್ಷೌರಿಕರ ಅಂಗಡಿಗಳು ಹೀಗೆ ಇರ್ತಿತ್ತು. ಪಂಚಾಯತ್ ಆಫೀಸ್ ಇತ್ತು, ಸೊಸೈಟಿ ಇತ್ತು. ಅಂದಿನ ಕಾಲಕ್ಕೆ 60ರಿಂದ 80 ವಯಸ್ಸಿನ ಹಿರಿಯರು ಕೌಪೀನ ಉಟ್ಕೊಂಡೇ ಆ ಒಂದು ಸಣ್ಣ ಪೇಟೆಗೆ ಬರ್ತಿದ್ರು ನೋಡಿ. ಹೆಗಲಲ್ಲಿ ಒಂದು ಟವಲ್ ಇರ್ತಿತ್ತು. ಮಂಗಳೂರು ಬಹಳ ಸೆಕೆ ಇರುವಂಥ ಜಾಗ. ಕೌಪೀನ ಒಂದು ಉಟ್ಕೊಂಡ್ರೆ ಆಯಿತು. ಕೌಪೀನ ಎದುರುಗಡೆ ಸುಮಾರು ಒಂದು ಅರ್ಧ ಅಡಿಯಷ್ಟು ಉದ್ದಕ್ಕೆ ಸ್ಪ್ರೆಡ್ ಮಾಡಲಾಗ್ತಿತ್ತು. ಆಗ ಕೌಪೀನದೊಳಗಿನ ವಸ್ತುಗಳ ಸೈಜ್ ಗೊತ್ತಾಗೋದಿಲ್ಲ. ಆಮೇಲೆ ಅಂದವಾಗಿ ಕೂಡ ಕಾಣ್ತದೆ. ಹೆಗಲಲ್ಲಿ ಒಂದು ಟವಲ್ಲು, ಒಂದು ಜನಿವಾರ, ಬಹಳ ವಿಶಿಷ್ಟವಾಗಿ ಕಾಣ್ತಿದ್ರು ನಮ್ಮ ಅಂದಿನ ಹಿರಿಯರು. ನನಗೆ ಇವತ್ತಿಗೂ ನನ್ನ ಸ್ಮೃತಿ ಪಟಲದಲ್ಲಿ ದಾಖಲಾಗಿದೆ ಇದು. ಅಂತಹ ಹಿರಿಯರನ್ನು ನಾನು ನೋಡಿದ್ದೆ. ಹೀಗೆ ಲಂಗೋಟಿ ಇವತ್ತು ಮಾಯವಾಗಿದೆ. ಲಂಗೋಟಿಯನ್ನು ಉಡುವಂತಹ ಸಮಯ ಇಲ್ಲ ಈಗ. ಎಲ್ಲ ಏನೇನೋ ಬ್ರ್ಯಾಂಡ್ಗಳು ಬಂದಿದ್ದಾವೆ, ಚಡ್ಡಿಗಳು ಬಂದಿದ್ದಾವೆ, ಕಾಚಗಳು ಬಂದಿದ್ದಾವೆ. ಮತ್ತು ಯಾಕೆ ಮಾರ್ರಿ ಇದು ಲಂಗೋಟಿ? ಜನ ಕೂಡ ಅನುಕೂಲವಾಗಿದ್ದಾರೆ. ಅಂಗಡಿಗೆ ಹೋದರೆ ಎಲ್ಲ ಸಿಗ್ತದೆ. ಸ್ನೇಹಿತರೆ, ಲಂಗೋಟಿ ಬಲು ದೊಳ್ಳೆದಣ್ಣ ಅಂತ ಹೇಳ್ತಾ ನಾನು ಮುಂಜಾನೆ ಮಾತುಗಳನ್ನು ಮುಗಿಸ್ತೀರಿ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ. ನಮಸ್ಕಾರ.